ಜೀಸಸ್. ಹಲ್ಲೆಲೂಯಾ. ದೇವ ಪ್ರಿಯ ಮಕ್ಕಳಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ದೇವರು ಇವತ್ತು ಪ್ರಕಟಿಸಿರುವ ದೇವರ ವಾಕ್ಯವನ್ನು ಎಲ್ಲರೂ ಕೇಳಲು ಸಿದ್ಧವಾಗಿದ್ದೀರಾ? ಆಮೇನ್. ಯಾವ ರೀತಿಯಾಗಿ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದ್ದಾನೆ, ಯಾವ ರೀತಿಯಾಗಿ ದೇವರು ನಮ್ಮನ್ನು ಪರಲೋಕದಿಂದ ಇಳಿದು ಬಂದು ವೈರಿಗಳನ್ನು ಚದುರಿಸುವ ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಕಾರ್ಯ ಮಾಡಿದ್ದಾನೆ ಅಂತೇಳಿ ನಾವು ಇವತ್ತು ನೋಡಕ್ಕೆ ಹೋಗೋಣ. ಆಮೇನ್. ದೇವರು ಕೊಟ್ಟಿರುವ ವಾಕ್ಯವನ್ನು ನಾವು ಕೇಳೋಣ. ಕೀರ್ತನೆ ಬರೆದ ಅಧ್ಯಾಯ 68ನೇ ವಚನ 1ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಯೆಹೋವನು ಎದ್ದು ನಡೆಯುವಾಗ ವೈರಿಗಳು ಚದರಿ ಹೋದರು. ಯಾವ ರೀತಿಯಾಗಿ ಅಂದರೆ ವೈರಿಗಳು ಚದರಿ ಹೋಗುವುದಂದರೆ ಪರಲೋಕದಲ್ಲಿರುವ ತಂದೆಯು ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮುಖಾಂತರವಾಗಿ ವೈರಿಗಳು ಚದರಿ ಹೋಗುವ ಸಮಯವಿದೆ. ಆಮೇಲೆ ದೇವರ ವಾಕ್ಯ ಹೇಳಿದ ಪ್ರಕಾರವಾಗಿ ನಾವು ನೋಡೋದಾದರೆ ನಮ್ಮ ಜೀವಿತದಲ್ಲಿ ಕಷ್ಟ ಬರ್ಬೋದು, ದುಃಖ ಬರ್ಬೋದು, ವ್ಯಕ್ತಿಗಳು ನಮಗೆ ಅಪೋಸಿಟ್ ಆಗಿ ನಿಲ್ಬೋದು. ಆದರೆ ದೇವರು ನಮ್ಮ ಸಂಗಡ ಇರುವಾಗ, ನಾವು ಮಾಡುವ ಪ್ರತಿಯೊಂದು ಕಾರ್ಯದ ಸಮಯದಲ್ಲಿ ದೇವರು ನಮ್ಮ ಸಂಗಡ ಇರುವಾಗ, ನಾವು ಯಾವುದೇ ಸೇವೆಯಲ್ಲಿ ಹೋಗುವಾಗ, ಯಾವುದೇ ಹಂತದಲ್ಲಿ ಕೆಲಸ ಮಾಡುವ ಸಮಯದಲ್ಲಿ ದೇವರು ನಮ್ಮ ಸಂಗಡವಿದ್ದು ಕಾರ್ಯ ಮಾಡ್ತಾರೆ. ಆಮೇಲೆ ದೇವರ ವಾಕ್ಯ ಹೇಳಿದ ಪ್ರಕಾರವಾಗಿ ದೇವರು ಎದ್ದು ನಡೆಯುವುದು. ದೇವರು ಯಾವ ರೀತಿಯಾಗಿ ಎದ್ದು ನಡೆಯುತ್ತಾನೆ, ದೇವರು ಯಾಕೆ ನಮ್ಮ ಜೀವಿತದಲ್ಲಿ ಎದ್ದು ನಡೆದು ಕಾರ್ಯವನ್ನು ಮಾಡ್ತಾನೆ ಅಂತೇಳಿ ನಾವು ನೋಡೋಣ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಆತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ಆಮೇಲೆ ಯಾವುದಕ್ಕೋಸ್ಕರ ಆತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಂದರೆ ಆತನ ಮಕ್ಕಳು ನಾವಾಗಿದ್ದೇವೆ. ಆಮೇಲೆ ಯಾವ ರೀತಿಯಾಗಿ ದೇವರು ನಮ್ಮ ಜೀವಿತದಲ್ಲಿ ಎದ್ದು ನಡೆಯುವಾಗ ಎಲ್ಲ ದುರಾತ್ಮನ ಕಟ್ಟುಗಳು ದೇವರು ಮುರಿಯುವುದಕ್ಕಾಗಿ ಈ ರಾತ್ರಿಯ ಸಮಯದಲ್ಲಿ ದೇವರು ಎಲ್ಲರಿಗೂ ಸಿದ್ಧ ಮಾಡಿದ್ದಾನೆ. ಆಮೇಲೆ ತನ್ನ ದೂತರನ್ನು ಕಳಿಸಿ ದೇವರು ಸಂಹಾರ ಮಾಡುವುದಕ್ಕಾಗಿ ನಮಗೆ ವಿರುದ್ಧವಾಗಿರುವ ವ್ಯಕ್ತಿಯನ್ನು ಮುಂದೆ ಬರದ ಹಾಗೆ ಆತನ ಮುಂದೆ ನಮ್ಮನ್ನು ಶ್ರೇಷ್ಠವಾಗಿ ಎತ್ತುವುದಕ್ಕಾಗಿ ನಾವು ಹೋಗುವ ಸೇವೆಯಲ್ಲಿ ದೇವರು ನಮ್ಮನ್ನು ಮುಂದೆ ಉಪಯೋಗಿಸುವುದಕ್ಕಾಗಿ ದೇವರು ಎದ್ದು ಮೊದಲು ನಡೆಯುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಆಮೇಲೆ ದೇವರು ಹೇಳಿದ ವಾಕ್ಯದ ಪ್ರಕಾರವಾಗಿ ದೇವರು ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ದೇವರು ಮೊದಲು ಎದ್ದು ನಡೆಯುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಆಮೇಲೆ ನಾವು ಒಪ್ಪಿಸಿಕೊಟ್ಟಾಗ, ನಾವು ಆತನಲ್ಲಿ ಅಂಗೀಕರಿಸಿಕೊಂಡು ನಡೆದಾಗ ನಮ್ಮ ಜೀವಿತದಲ್ಲಿ ದೇವರು ಯಾವ ರೀತಿಯಾಗಿ ಕಾರ್ಯ ಮಾಡ್ತಾನೆ ಅಂದರೆ, ನಾವು ಆತನಲ್ಲಿ ತಂದೆ ದೇವನೇ ನಾನು ನಿನ್ನಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ, ಪವಿತ್ರ ಆತ್ಮನೇ ನನ್ನ ಜೀವಿತದಲ್ಲಿ ಕಾರ್ಯ ಮಾಡು ಎಂದು ಹೇಳಿದ ಪ್ರಕಾರವಾಗಿ ದೇವರು ನಮ್ಮನ್ನು ಬದಲಾಯಿಸಿದ್ದಕ್ಕಾಗಿ ದೇವರು ಶಕ್ತನಾಗಿದ್ದಾನೆ. ದೇವರು ಎದ್ದು ನಡೆಯುವಾಗ ಎಲ್ಲ ದುರಾತ್ಮನ ಕಟ್ಟುಗಳು ಮುರಿಯಲ್ಪಡುತ್ತೆ. ದೇವರು ಎದ್ದು ನಡೆಯುವಾಗ ಎಲ್ಲ ರೋಗಗಳು ಸೌಖ್ಯವಾಗುತ್ತೆ. ನಾವು ಮಾಡುವ ಪ್ರತಿಯೊಂದು ಸೇವೆಯಲ್ಲಿ, ನಾವು ಹೋಗುವ ಪಟ್ಟಣಗಳಲ್ಲಿ, ನಾವು ಯಾವುದೇ ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಎದ್ದು ನಡೆಯುವಾಗ ನಮ್ಮ ಕುಟುಂಬಗಳಲ್ಲಿ ಅದ್ಭುತಗಳು ಉಂಟಾಗುತ್ತೆ. ಅದೇ ರೀತಿಯಾಗಿ ದೇವರು ಹೇಳಿದ ವಾಕ್ಯದ ಪ್ರಕಾರವಾಗಿ ನಾವು ಎಲ್ಲರನ್ನು ಒಪ್ಪಿಸಿಕೊಟ್ಟು ದೇವರಿಗೆ ವಂದನೆಯನ್ನು ಸಲ್ಲಿಸಿ ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಫಾದರ್. ಸರ್ವಶಕ್ತನೇ, ಸರ್ವವ್ಯಾಪ್ತನೇ, ಸರ್ವಜ್ಞಾನಿಗಿರುವ ನನ್ನ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನೀನು ಹೇಳಿದ ಪ್ರಕಾರವಾಗಿ ದೇವರು ಎದ್ದು ನಡೆಯುವಾಗ ಎಲ್ಲ ದುರಾತ್ಮನ ಕಟ್ಟುಗಳು, ಎಲ್ಲ ವೈರಿಗಳು ಚದರಿ ಹೋದರು ಎಂದು ವಾಕ್ಯ ಹೇಳಿದ ಪ್ರಕಾರವಾಗಿ ಸ್ವಾಮಿ, ನಾವು ಹೋಗುವ ಪ್ರದೇಶದಲ್ಲಿ, ನಾವು ಮಾಡುವ ಸೇವೆಯಲ್ಲಿ, ನಾವು ಮಾಡುವ ಕೆಲಸದಲ್ಲಿ ನೀನು ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ನಾವು ಮೊದಲು ಹೋಗುವ ಮುಂಚೆ ನಿನ್ನ ಕಾರ್ಯವು ನಡೆದಿದ್ದಕ್ಕಾಗಿ ಸ್ತೋತ್ರ. ಅದ್ಭುತವನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಕಾರ್ಯವು ನಿನ್ನಿಂದಲೇ ಆಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಪರಿಶುದ್ಧವಾಗಿರುವ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದಂತೆ ಆಮೇನ್, ಆಮೇನ್, ಆಮೇನ್.